ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನನ್ನ ಹಾಸ್ಪಿಟಲ್ ಬ್ಯಾಗಲ್ಲಿ ಏನೇನೆಲ್ಲ ನಾನು ಇಟ್ಕೋತೀನಿ, ಏನು ಪ್ಯಾಕ್ ಮಾಡ್ತೀನಿ ಅಂತಂದೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನೆಕ್ಸ್ಟ್ ನನ್ನ ಹಾಸ್ಪಿಟಲ್ ಬ್ಯಾಗ್ದು ನಾನು ವಿಡಿಯೋ ಮಾಡಿ ಹಾಕ್ತೀನಿ ಅಂತಂದೇಳಿ. ನಾನಿವಾಗ ಆ್ಯಂಡ್ ನನ್ನ ಡೆಲಿವರಿ ಡೇಟ್ ಯಾವಾಗ ಅಂತಂದೇಳಿ 2 ಡೇಟ್ ಹೇಳಿದ್ದೆ ನಾನು. ಸೊ ನಾನು ಎರಡು ಡೇಟಲ್ಲಿ ಒಂದು ಫಿಕ್ಸ್ ಆಗುತ್ತೆ, ಒಂದು ಫಿಕ್ಸ್ ಆದಲ್ಲ ನಾನು ಹಾಸ್ಪಿಟಲ್ ಪ್ಯಾಕ್ ಮಾಡಬೇಕಾದ್ರೆ ಆ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಅಂತ ಹೇಳಿದೆ. ಸೊ ಇವತ್ತು ನಾನು ಒಂದು ಡೇಟ್ನ ಹೇಳ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನಿವತ್ತು ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ನಂದು ಡೆಲಿವರಿ ಡೇಟ್ ಇರೋದು ಇವತ್ತು ಆ್ಯಕ್ಚುಲಿ 26 ಮಾರ್ಚ್ 26 ಇವತ್ತು. ಸೊ ಅದಕ್ಕೆ 27 ನಾನು ಹೇಳಿದ್ದೆ ನಿಮಗೆ 26 ಆರ್ 27ಗೆ ನಾನು ಡೆಲಿವರಿಗೆ ಹೋಗಬೇಕು ಅಂತ. ಬಟ್ ಎರಡರಲ್ಲಿ ಒಂದು ನಾನೇನು ಫೈನಲ್ ಮಾಡಿ ಹೇಳಿದ್ದಿಲ್ಲ. ಸೊ ಇವತ್ತು ಫೈನಲ್ ಆಗಿದೆ, 27ಗೆ ಮಾಡಿಸ್ಕೋಬೇಕು ಅಂತ. ಸೊ ನಾಳೆ 27 ಆಗಿರೋದ್ರಿಂದ ಸೊ ಇವತ್ತು ನಾನು ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡಲೇಬೇಕು. ಈವನ್ ನಾಳೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ, ಆ್ಯಂಡ್ 3rd ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ನಾಳೆ ಇವತ್ತು ಆ್ಯಕ್ಚುಲಿ ನನಗೆ ಇವತ್ತು ಪೇನ್ ಬರ್ತಾ ಇದೆ ನಂದು. ಇವಾಗ ನಾನು ಬೆಳಗ್ಗೆಯಿಂದ ನನಗೆ ಸ್ವಲ್ಪ ಪೇನ್ ಬರೋ ಥರ ಆಗ್ತಾಯಿದೆ. ನನ್ನ ಡೇಟ್ ಬಂದು 23giತ್ತು ಡೆಲಿವರಿ ಡೇಟು. ಬಟ್ ಆದರೆ ನಾವು ಏನು ಪೇನ್ ಸ್ವಲ್ಪ ಬಂದ ಮೇಲೆ ಹೋಗೋಣ ಅಂತ. ಆ್ಯಂಡ್ ಈವನ್ ಗ್ರಹಣ ಇತ್ತು ಅಲ್ವಾ ನೆನ್ನೆ. ಸೊ ಹುಣ್ಣಿಮೆ ಗ್ರಹಣ 2 ಇರೋದ್ರಿಂದ ಸೊ ಅದನ್ನು ಮುಗಿಸ್ಕೊಂಡೇ ಹೋಗೋಣ, ಅಕಸ್ಮಾತ್ ಏನಾದರೂ ಪೇನ್ ಬಂದರೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಪೇನ್ ಬಂದಿದ್ದಿಲ್ಲ ಇವತ್ತು 26ಗೆ. ಇವತ್ತು ಸ್ವಲ್ಪ ಬೆಳಗ್ಗೆಯಿಂದ ಟಯರ್ಡ್ನೆಸ್ ಅನಿಸ್ತಾ ಇದೆ, ಪೇನ್ ಬರ್ತಾ ಇದೆ. ಸೊ ಅದಕ್ಕೆ ನಾನು ನಮ್ಮ ಮೇಡಮಿಗೆ ಕಾಲ್ ಮಾಡಿ, ಡಾಕ್ಟರಿಗೆ ಕಾಲ್ ಮಾಡಿ ಕೇಳಿದೆ. ಸೊ ನೀನು ನೆಗ್ಲೆಕ್ಟ್ ಮಾಡಬೇಡ, ತುಂಬಾ ಪೇನ್ ಇದ್ದಂದರೆ ಇವತ್ತೇ ಬಂದುಬಿಡು ಅಂತ ಹೇಳಿದರು. ಸೊ ಇವತ್ತು ಈವ್ನಿಂಗ್ ಆದರೂ ಮಾಡೋಣಂತೆ ಡೆಲಿವರಿನ ಅಂತ ಅಂದರು. ಸೊ ನಾನು ಸರಿ ಜಾಸ್ತಿ ಇದ್ದರೆ ಬರ್ತೀನಿ, ಇಲ್ಲಾಂದರೆ ಮೇಡಮ್ ಹೇಳಿದ್ದು ನಾಳೆ ಬೆಳಗ್ಗೆ 27ಗೆ ಮಾಡಿಸ್ಬೇಕು ಅಂತ ಹೇಳಿದ್ವಲ್ಲ. ಸೊ ನಾಳೆ ಬೆಳಗ್ಗೆ 8 o'clock ಒಳಗಡೆ ಮಾಡೋಣ ಅಂತ ಹೇಳಿದರು. ಇವತ್ತು ಬಂದು ಅಡ್ಮಿಟ್ ಆಗೋಕ್ಕೆ ಹೇಳಿದ್ದಾರೆ. ಇವತ್ತು ಹೋಗಿ ಸಂಜೆ ಅಡ್ಮಿಟ್ ಆಗಬೇಕು. ಸೊ ಅವ್ರದ್ದು ಪ್ರೊಸೀಜರ್ಸ್ ಎಲ್ಲ ಇರುತ್ತಲ್ಲ, ಸೊ ಅವ್ರ ಪ್ರೊಸೀಜರ್ಸ್ ಎಲ್ಲ ಮುಗಿಸ್ಕೊಂಡು ಇವತ್ತೆಲ್ಲ ಮುಗಿಸ್ತಾರೆ. ಅದು ಚೆಕಪ್, ಇದು ಚೆಕಪ್ಪು, ಅದೇ ಬ್ಲಡ್ಡು, ಯೂರಿನ್ ಚೆಕಪ್ ಅದೆಲ್ಲ ಮಾಡ್ತಾರೆ. ಮತ್ತು ಅವರು ಪ್ರೊಸೀಜರ್ ಎಲ್ಲ ಮುಗಿಸ್ಕೊಂಡು ಇವತ್ತು ನೈಟ್ ಊಟ ಎಲ್ಲ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಸೊ ನಂದು ಡೆಲಿವರಿ ಡೇಟ್ ಬಂದು ನಾಳೆ 27ಗೆ. ಸೊ ಎಲ್ಲರೂ ನನ್ನ ಪರವಾಗಿ ಬ್ಲೆಸ್ ಮಾಡಿ ಒಳ್ಳೆ ಆರೋಗ್ಯವಾಗಿರುವಂಥ ಮಗು ಮತ್ತು ನಾನು ಕೂಡ ಆರೋಗ್ಯವಾಗಿ ಡೆಲಿವರಿ ಆಗಲಿ ಅಂತ ಸೊ ದೇವ್ರ ಹತ್ರ ಬೇಡ್ಕೊಳ್ಳಿ. ಆ್ಯಂಡ್ ಈವನ್ ನನಗೆ ಕೂರೋಕ್ಕೂ ಆಗ್ತಾಯಿಲ್ಲ. ಸೊ ಆ ಥರ ಪೇನ್ ಬರ್ತಾಯಿದೆ ಸ್ವಲ್ಪ. ಬಟ್ ವಿಡಿಯೋ ಮಾಡೋಕ್ಕೋಸ್ಕರನಾದರೂ ಕೂರಬೇಕಲ್ಲ. ಈಗ ನಾನು ಒಬ್ಬಳೇ ಬಂದಿದ್ದೀನಿ ಮನೆಗೆ, ಮಮ್ಮಿ ಅಲ್ಲಿ ನಮ್ಮ ಪಾಪು ಇದ್ದಾನಲ್ಲ, ಮಯು ಇದ್ದಾನಲ್ಲ, ಸೊ ಅದಕ್ಕೆ ಅವನನ್ನು ನೋಡ್ಕೋಬೇಕು. ಇಲ್ಲಿ ಬಂದರೆ ಅವನೇನು ಕೆಲಸ ಮಾಡ್ಲಿಕ್ಕೆ ಬಿಡಲ್ಲ ಅಂತ ಹೇಳಿ ಸುಮ್ಮನೆ ಓಡಾಡೋದು ಬೇಡ, ಬೇಗನೆ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಬಂದುಬಿಡು ಅಂತ ಹೇಳಿದರು. ಸೊ ನಮ್ಮಪ್ಪ ಬಂದುಬಿಟ್ಟು ಹೋದರು. ನಾನಿವಾಗ ಬಟ್ಟೆ ಎಲ್ಲ ಜೋಡಿಸ್ಕೊಂಡಿದ್ದೆ ಆಲ್ರೆಡಿ, ಬಟ್ ಆದರೆ ಪ್ಯಾಕ್ ಮಾಡಿದ್ದಿಲ್ಲ ಇನ್ನು ಬ್ಯಾಗಿಗೆ. ಸೊ ಇವತ್ತು ನಾನು ಈಗ ಪ್ಯಾಕ್ ಮಾಡಬೇಕು ಅಂತ ಇಟ್ಕೊಂಡಿದ್ದೀನಿ. ಸೊ ಬನ್ನಿ ಏನೇನೆಲ್ಲ ಇಟ್ಕೊಂಡಿದ್ದೀನಿ. ಆ್ಯಂಡ್ ನೀವು ಕೂಡ ಹೊಸ್ದಾಗಿ ಏನಾದರೂ ಪ್ರೆಗ್ನೆಂಟ್ ಆಗಿ ಡೆಲಿವರಿಗೆ ಹೋಗ್ತಾ ಇದ್ರಂದರೆ ಸೊ ಇಷ್ಟು ನಾನು ಏನೇನು ಜೋಡಿಸ್ಕೊಂಡಿದ್ದೀನೋ ಅಷ್ಟು ಮಾತ್ರ ನೀವು ತೊಗೊಂಡೋಗಿ, ಜಾಸ್ತಿ ಎಕ್ಸ್ಟ್ರಾನೂ ತೊಗೊಂಡೋಗ್ಬೇಡಿ, ಕಡಿಮೆನೂ ತೊಗೊಂಡೋಗ್ಬೇಡ್ರಿ. ಸೊ ನಾನೇನೇನು ಜೋಡಿಸ್ಕೊಂಡಿದ್ದೀನಿ ಅಂತಂದೇಳಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಬನ್ನಿ ನೋಡೋಣ ಏನೇನು ಜೋಡಿಸ್ಕೊಂಡಿದ್ದೀನಿ ಅಂತ. ಸೊ ಫಸ್ಟು ಬಂದು ನಮ್ಮ ಸ್ಕ್ಯಾನಿಂಗ್ ರಿಪೋರ್ಟ್ನ ನಾವು ತಗೋಬೇಕು.
ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಪ್ರತಿ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ಸು ನಾವು ಇಟ್ಕೋಬೇಕು. ಇದೇ ಮೇನ್ ಇಂಪಾರ್ಟೆಂಟ್. ನಾವು ಫಸ್ಟು ನಾವು ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡಬೇಕು ಅಂದರೆ ಫಸ್ಟು ನಾವು ಕಾರ್ಡ್ಸು ಮತ್ತು ATM ಡೆಬಿಟ್ ಕ್ರೆಡಿಟ್ ಕಾರ್ಡ್ ಏನಾದರೂ ಇದೆ ಅದು, ಮತ್ತು ಹಾಸ್ಪಿಟಲಿಗೆ ಸಂಬಂಧಪಟ್ಟಿರೋಂಥ ಫೈಲು ರಿಪೋರ್ಟ್ಸ್ನ ಇಟ್ಕೋಬೇಕು. ಸೊ ನಾನಿಲ್ಲಿ ಇಷ್ಟು ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ಸ್ನ ಇಟ್ಕೊಂಡಿದ್ದೀನಿ. ಇದು ಎಷ್ಟು ಸ್ಕ್ಯಾನಿಂಗ್ ರಿಪೋರ್ಟ್ ಇದಾವೆ ಅಂದರೆ 1 2 3 4 5 ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಇದ್ದಾವೆ ನನಗೆ. ಅಂದರೆ ಪ್ರೆಗ್ನೆಂಟ್ ಆದಮೇಲೆಯಿಂದ ನಾನು 5 ಸರಿ ಮಾಡಿಸಿರೋದು. ಸೊ ರೀಸೆಂಟ್ ಸ್ಕ್ಯಾನು ಇಲ್ಲಿದೆ, ರೀಸೆಂಟ್ ಸ್ಕ್ಯಾನ್ ಇದು. ಸೊ ಮೊನ್ನೆ ಮಾಡಿಸಿದ್ನಲ್ಲ ಚೆಕಪ್ 9 ಮಂತ್ಸಲ್ಲಿ. ಸೊ ಇದು ರೀಸೆಂಟ್ ಸ್ಕ್ಯಾನು. ಇಷ್ಟು ನಾನು ತೆಗೆದಿಟ್ಕೊಂಡಿದ್ದೀನಿ ಫಸ್ಟು. ಇದು ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ಸು. ಹಾಗೆ ನಮ್ಮದು ಹಾಸ್ಪಿಟಲ್ ಸ್ಲಿಪ್ ಅಂತ ಇರುತ್ತಲ್ಲ, ಸೊ ಕಾರ್ಡ್ ಅಂತ ಹೇಳ್ಕೊಡಲ್ಲ, ಅದು ಕ್ಲಿನಿಕ್ ಆಗಿರೋದ್ರಿಂದ ಹಾಸ್ಪಿಟಲ್ಲೇ, ಬಟ್ ಅದೇ ಥರನೇ ಕೊಟ್ಟಿರ್ತಾರೆ. ಇಷ್ಟೇ ನಮ್ದು ಕೊಟ್ಟಿರೋದು. ಇಷ್ಟರಲ್ಲೇ ನಮ್ಮ ಮೇಡಮ್ ಮುಗಿಸ್ಬಿಡ್ತಾರೆ ಎಲ್ಲ ಬರೆದು. 1-2 ಶೀಟಲ್ಲಿ ಅಷ್ಟೇ. ಪ್ರತಿ ಮಂತ್ಗೆ ಹೋದಾಗೂ ಇದರಲ್ಲೇ ಮುಗಿಸ್ಬಿಡ್ತಾರೆ ಎಲ್ಲ. ಇದೇ ನಮ್ಮದು ಹಾಸ್ಪಿಟಲಿಂದ ಕಾರ್ಡ್ ಅಂತ ಹೇಳ್ಬೋದು. ಇವೆರಡನ್ನೂ ಇಟ್ಕೋಬೇಕು. ಇದೆರಡನ್ನೂ ಇಟ್ಕೊಂಡಿದ್ದೀನಿ, ಕಾರ್ಡ್ ಮತ್ತು ಸ್ಕ್ಯಾನಿಂಗ್ ರಿಪೋರ್ಟು. ಹಾಗೆ ನನ್ನ ATM ಕಾರ್ಡ್ ನನ್ನದೇನು ಯೂಸ್ ಆಗೋಲ್ಲ, ನಮ್ಮ ಮನೆಯವ್ರದ್ದೇ ಯೂಸ್ ಆಗೋದು. ಬಟ್ ಏನಾದರೂ ಎಮರ್ಜೆನ್ಸಿ ಅಂತ ಅಂತೀವಲ್ಲ, ಸೊ ಮತ್ತೆ ಹುಡ್ಕೋದೆಲ್ಲ ಬೇಡ ಅಂತ ಸೊ ನಂದು ಒಂದು ಇಟ್ಕೊಂಡಿದ್ದೀನಿ. ಸೊ ಕ್ರೆಡಿಟ್ ಕಾರ್ಡು ಇದೆ ಒಂದು, ಮತ್ತು ನಂದು ATM ಕಾರ್ಡು, ಪ್ಯಾನ್ ಕಾರ್ಡು, ID ಕಾರ್ಡ್ ಇಟ್ಕೊಳ್ತೀನಿ. ಸೊ ಇದು ಮಾತ್ರ ತುಂಬಾ ಇಂಪಾರ್ಟೆಂಟು. ಆಧಾರ್ ಕಾರ್ಡು ಇಟ್ಕೋಬೇಕು. ಆಧಾರ್ ಕಾರ್ಡು ನಾನು ಫೋಟೋದಲ್ಲಿರುತ್ತಲ್ಲ, ಫೋಟೋ ತೋರಿಸಿದ್ರೆ ಸಾಕು ಅವ್ರಿಗೆ. ಆಧಾರ್ ಕಾರ್ಡ್ ನಂಬರ್ ತೋರಿಸಿದ್ರೆ ಸಾಕು. ಅದು ಜೆರಾಕ್ಸ್ ಒಂದು ಇಟ್ಕೋಬೇಕು. ನೋಡೋಣ. ಆ್ಯಂಡ್ ಫಸ್ಟು ನಾನು ನನಗೆ ಏನೇನು ತೊಗೊಂಡಿದ್ದೀನಿ ಅಂತಂದೇಳಿ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿರಿ. ಸೊ ನಾನು ಫಸ್ಟು ಒಂದು ಸ್ಕಾರ್ಫ್ನ ತೊಗೊಂಡಿದ್ದೀನಿ. ಸ್ಕಾರ್ಫು ತಲೆ ಕಟ್ಟೋಕ್ಕೆ ಬೇಕಾಗುತ್ತೆ ಅಂತಂದೇಳಿ 2 ತೊಗೋಬೇಕು. ನಾನು ಒಂದೇ ತೊಗೊಂಡಿದ್ದೀನಿ, ಇನ್ನೊಂದು ಎಲ್ಲೋ ಹೋಗಿದೆ ಗೊತ್ತಿಲ್ಲ. ಇನ್ನೊಂದು ತರಿಸ್ಕೋಬೇಕು, ಇಲ್ಲಾಂದರೆ ಅಮ್ಮನ ಮನೇಲಿ ಐತೆ, ಅದನ್ನೇ ತೊಗೊಂಡು ಬರ್ತೀನಿ ಅಷ್ಟೇ. ಸೊ ಇದು ಒಂದು ಹೊಸ ಎಲ್ಲನೂ ನನ್ನ ಬಟ್ಟೆ ಆಗಿರಲಿ, ಬೇಬಿ ಬಟ್ಟೆ ಆಗಿರಲಿ, ಡೆಟಾಲ್ ಮತ್ತು ಕಂಫರ್ಟ್ಸ್ ಹಾಕಿ ನಾನು ಚೆನ್ನಾಗಿ ತೊಳಿಸ್ಬೇಕು. ಯಾರೇ ಆದ್ರೂ ಅಷ್ಟೇ ಬೇಬಿ ಬಟ್ಟೆಗೆ ಡೆಟಾಲ್ ಹಾಕಿ ತೊಳೆದಿದ ಮೇಲೆ ವೇರ್ ಮಾಡಬೇಕು. ಹಾಗೆ ಹೊಸದು ಕೂಡ ವೇರ್ ಮಾಡಬಾರ್ದು, ಮತ್ತು ಯೂಸ್ ಮಾಡಿರೋದು ವೇರ್ ಮಾಡಬಾರ್ದು. ಡೆಟಾಲಲ್ಲಿ ವಾಶ್ ಮಾಡಿದ ಮೇಲೆ ವೇರ್ ಮಾಡಬೇಕು. ಆಗ ಮಗುಗೆ ಇನ್ಫೆಕ್ಷನ್ ಏನೂ ಆಗಲ್ಲ. ಸೊ ಈವನ್ ನಮಗೂ ಅಷ್ಟೇ, ನಮಗೇನಾದರೂ ಆದರೆ ಪಾಪುಗೂ ಆಗಿಬಿಡುತ್ತೆ. ಸೊ ನಾವು ಸ್ವಲ್ಪ ಕೇರ್ಫುಲ್ ಆಗಿರಬೇಕಲ್ವ. ಸೊ ನಾನಿಲ್ಲಿ ಸ್ಕಾರ್ಫ್ನ ತೊಗೊಂಡಿದ್ದೀನಿ. ಆ್ಯಂಡ್ ಒಂದು ಸ್ಟಾಲ್ನ ತೊಗೊಂಡಿದ್ದೀನಿ. ಇದು ಆ ಕಡೆಯಿಂದ ಬರಬೇಕಾದ್ರೆ ಅಥವಾ ಫೀಡಿಂಗ್ ಮಾಡಬೇಕಾದ್ರೆ ಬೇಕಾಗುತ್ತೆ ಅಂತ ಹೇಳಿ ಒಂದು ಒಂದು ಸ್ಟಾಲ್ನ ತೊಗೊಂಡಿದ್ದೀನಿ. ಎರಡು ಫೀಡಿಂಗ್ ನೈಟಿನ ತೊಗೊಂಡಿದ್ದೀನಿ. ಫೀಡಿಂಗ್ ನೈಟಿ ಇದು 2 ಆ್ಯಕ್ಚುಲಿ ಹೊಸದಿದು. ಇದನ್ನು ಕೂಡ ನೀರಲ್ಲಿ ಹಾಕಿ ಡೆಟಾಲ್ ಹಾಕಿ ವಾಶ್ ಮಾಡಿ ಇಟ್ಟಿಸಿದ್ದೀನಿ ನಾನು. ಸೊ ಇದೆರಡೂ ಫೀಡಿಂಗ್ ನೈಟಿ ತೊಗೊಂಡಿದ್ದೀನಿ. ಇಷ್ಟೇ ನಾನು ತೊಗೊಂಡಿರೋದು, ಜಾಸ್ತಿ ತೊಗೊಂಡಿಲ್ಲ, ನನಗೇನು ಅವಶ್ಯಕತೆ ಇರಲ್ಲ. ಸೊ ಇನ್ನರ್ ವೇರ್ ಕೂಡ 1-2 ತೊಗೊಂಡಿದ್ದೀನಿ ಅಷ್ಟೇ. ನಾನು ಮತ್ತೆ ಫೀಡಿಂಗ್ ಬ್ರಾ ಅದೆಲ್ಲ ಹಾಕೋಂಗಿಲ್ಲ. ಸೊ ಅಲ್ಲಿ ತುಂಬಾ ನಮಗೆ ಕಂಫರ್ಟ್ ಅನಿಸಲ್ಲ, ಅದೆಲ್ಲ ಹಾಕಿದರೆ ಚೆನ್ನಾಗಿ ಅನಿಸಲ್ಲ. ಸೊ ಪಾಪು ಫೀಡ್ ಮಾಡಬೇಕಾದ್ರೂ ತುಂಬ ಇದು ರಿಸ್ಕ್ ಅನಿಸುತ್ತೆ. ಸೊ ಇವಾಗ ಸದ್ಯಕ್ಕೆ ಅದು ಬೇಡ ಅಂತ ಅನ್ಕೋತೀನಿ. ಅದು ನನಗೆ ಇಷ್ಟೇ ನಾನು ಪ್ಯಾಕ್ ಮಾಡ್ಕೊಂಡಿರೋದು. ನನ್ನ ಬಟ್ಟೆ 2 ನೈಟಿ, 2 ಫೀಡಿಂಗ್ ನೈಟಿ, ಮತ್ತು 1 ಸ್ಟಾಲು, 1 ಸ್ಕಾರ್ಫು. ಸ್ಟಾಲ್ ಇನ್ನೊಂದು ತೊಗೊಳ್ತೀನಿ ನಾನು, ಗ್ರೀನ್ ಕಲರ್ ಇದೆ, ಅದು ಒಂದು ತೊಗೊತೀನಿ. ಅದು ಹೋಗ್ಬೇಕಾದ್ರೆ ಹಾಕ್ಕೊಂಡು ಹೋಗ್ತೀನಲ್ಲ, ಅದೂ ಇರುತ್ತೆ. ಆ್ಯಂಡ್ ಸ್ಕಾರ್ಫು ಕೂಡ ಅಲ್ಲಿ ಅಮ್ಮನ ಮನೆಯಿಂದ ತೊಗೊತೀನಿ.
ಆ್ಯಂಡ್ ಹೋಗ್ಬೇಕಾದ್ರೆ ನಾನು ಇವತ್ತು ಸಂಜೆ ಹಾಸ್ಪಿಟಲಿಗೆ ಹೋಗ್ಬೇಕಾದ್ರೆ ಈ ಡ್ರೆಸ್ನ ಹಾಕೋಬೇಕು ಅಂದ್ಕೊಂಡಿದ್ದೀನಿ. ಇದು ಆ್ಯಕ್ಚುಲಿ ಫ್ರೀ ಆಗಿದೆ, ಲಾಂಗ್ ಗೌನ್ ಇದು ಕೂಡ ಫೀಡಿಂಗ್ ಗೌನ್, ಇದು ಮೆಟರ್ನಿಟಿ ಗೌನ್ ಇದು. ಸೊ ಇದು ಸ್ವಲ್ಪ ಸ್ಮೂತಾಗಿ ಶೆಕೆ ಅಲ್ವಾ ಈ ಟೈಮಲ್ಲಿ, ಸೊ ಇದು ಸ್ಮೂತಾಗಿದೆ ಬಟ್ಟೆ ಅಂತಂದೇಳಿ ಇವತ್ತು ನೈಟ್ ಸ್ಪೆಂಡ್ ಮಾಡೋದಕ್ಕೆ ಇದು ಒಂದು ಗೌನ್ ತೊಗೊಂಡಿದ್ದೀನಿ. ಇವಾಗ ಬಿಚ್ಚೋಕ್ಕಾಗಲ್ಲ ನನಗೆ, ಈ ಓಪನ್ ಮಾಡಿ ಏನೂ ತೋರ್ಸೋಕ್ಕಾಗಲ್ಲ, ನಾನು ಮಡ್ಚಿಟ್ಟಿದ್ದೀನಿ, ಹಂಗೆ ನಾನು ತೋರಿಸ್ತೀನಿ ನಿಮಗೆ. ಕೆಲವೊಂದು ಹಾಸ್ಪಿಟಲ್ಸಲ್ಲಿ ಬೆಡ್ಶೀಟ್ಸ್ ಅವೆಲ್ಲ ಅವೈಲೇಬಲ್ ಇರುತ್ತೆ, ಅಂದರೆ ಪ್ಯಾಕೇಜಸ್ ಇರುತ್ತೆ, ಆ ಪ್ಯಾಕೇಜಸ್ ಎಲ್ಲ ತೊಗೊಂಡು ಆ ಥರ ಏನಿಲ್ಲ. ಇದ್ರ ನಮ್ಮ ಹಾಸ್ಪಿಟಲಲ್ಲಿ ನಾರ್ಮಲಾಗಿ ನಾವೇ ಎಲ್ಲ ತೊಗೊಂಡು ಹೋಗಬೇಕು, ನಮ್ಗೆ ಏನೇನು ಬೇಕೋ ಅದೇ ಅದು ತೊಗೊಂಡೋದ್ರೆ ಸಾಕು, ಎಕ್ಸ್ಟ್ರಾ ಏನು ನಾನು ತೊಗೊಳ್ಳಲ್ಲ. ಇಲ್ಲೇ ಅಕಸ್ಮಾತ್ ಏನಾದರೂ ಹಂಗೆ ಬೇಕು ಅಂತ ಅಂದಿದ್ರೆ ಅಂದರೆ ನಾನು ನಮ್ಮ ಮನೆಯಿಂದನೇ ತರಿಸ್ಕೋತೀನಿ, ಹತ್ರ ಆಗುತ್ತೆ ನಮ್ಮ ಹಾಸ್ಪಿಟಲ್ಗೂ ನಮ್ಮ ಮನೆಗೂ, ಅಮ್ಮನ ಮನೆಗೂ ಹತ್ರ ಆಗುತ್ತೆ. ಸೊ ಅದಕ್ಕೆ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಪಾಪುಗೆ ಏನೇನೆಲ್ಲ ತೊಗೊಂಡಿದ್ದೀನಿ ಬನ್ನಿ ನೋಡೋಣ. ಏನು ಗೊತ್ತಾ ಗೈಸ್, ಪಾಪುಗೆ ನಾನು ಈಗ ನ್ಯೂ ಬಾರ್ನ್ ಬೇಬಿಗೆ ನಮ್ಮ ಮೈಯುದೇ ನಾನು ಕ್ಲಾಸ್ನ ನಾನು ರಿಯೂಸ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಸೊ ಅವರಲ್ಲೂ ಕೂಡ ಸಿಬ್ಲಿಂಗ್ಸಲ್ಲಿ ಶೇರಿಂಗ್ ಅಂತ ಇರಬೇಕು. ಸೊ ಇವಾಗಲೇ ಹುಟ್ಟಿದಾಗಿಂದನೇ ನಾವು ಸಪೋರ್ಟ್ ಮಾಡಿ ಅವರಿಗೆ ಹೇಳಿಕೊಟ್ಟು ಈ ಥರ ಶೇರಿಂಗ್ ಅಂತ ತಿಳಿಸ್ಕೊಟ್ರೆ ಅಂದರೆ ಸೊ ಅವರು ಕೊನೆವರೆಗೂ ಅದನ್ನೇ ಮೇಂಟೈನ್ ಮಾಡ್ಕೊತ ಬರ್ತಾರೆ. ಸೊ ನನಗೇನೋ ಒಂದು ಆಸೆ ಇದೆ, ಅದು ಬಾಯ್ ಆದರೂ ಆಗಲಿ ಗರ್ಲ್ ಆದರೂ ಆಗಲಿ, ಒಟ್ಟು ಅವ್ರ ಅಣ್ಣ ಅಂದರೆ ಈಗ ಹುಟ್ಟೋ ಪಾಪುಗೆ ಅಣ್ಣ ಆಗ್ತಾನಲ್ಲ ಮೈಯು, ಸೊ ಅವ್ರ ಅಣ್ಣಂದೇ ಯೂಸ್ ಮಾಡಬೇಕು ಫಸ್ಟ್ ಸ್ಟಾರ್ಟಿಂಗ್ ಅಂತ ಹೇಳಿ. ಸೊ ನಾನು ಅವನ ಬಟ್ಟೆ ಎಲ್ಲ ನ್ಯಾಪಿಸು, ಲಂಗೋಟ್ಸು ಮತ್ತು ಮಿಲ್ಟನ್ಸ್ ಅದೆಲ್ಲ ನಾನು ಕೈ ಹ್ಯಾಂಡ್ ಗ್ಲೌಸ್ ಅದೆಲ್ಲನೂ ನಾನು ತೆಗ್ದಿಟ್ಟಿದ್ದೆ. ಸೊ ಅದನ್ನೆಲ್ಲ ನಾನು ವಾಶ್ ಮಾಡಿಸಿ ನಾನು ತೆಗ್ದಿಟ್ಟಿದ್ದೀನಿ. ಸೊ ಅದನ್ನೇ ನಾನು ಯೂಸ್ ಮಾಡ್ತಾ ಇರೋದು. ಸೊ ನೋಡ್ರಿ ಇಲ್ಲಿ, ಇದು ಲಂಗೋಟ್ಸ್ ಒಂದು, ಇವೆಲ್ಲ ನ್ಯೂ ಬಾರ್ನ್ ಇದ್ದಾಗೆ ತೊಗೊಂಡಿದ್ದು. ಅಕಸ್ಮಾತ್ ಏನಾದರೂ ಎಕ್ಸ್ಟ್ರಾಸ್ ಬೇಕಂದರೆ ನಮ್ಮ ಮನೆಯವ್ರು ತರ್ತೀನಿ ಅಂತ ಹೇಳಿದ್ದಾರೆ ನಾಳೆ. ಇದು ನಾನು 4 ಲಂಗೋಟ್ಸ್ನ ತೊಗೊಂಡಿದ್ದೀನಿ. ಈವನ್ ಅಲ್ಲಿ ಏನದು ಪ್ಯಾಂಪರ್ಸ್ ಎಲ್ಲ ಹಾಕ್ತಾರಲ್ಲ, ಸೊ ಅದಕ್ಕೆ ಆ್ಯಕ್ಚುಲಿ ಪ್ಯಾಂಪರ್ಸ್ ನಾನು ಜಾಸ್ತಿ ಯೂಸ್ ಮಾಡಲ್ಲ, ಅಕಸ್ಮಾತ್ ಏನಾದರೂ ಯೂಸ್ ಮಾಡ್ಬೋದು ಅಂತ ಹೇಳಿ ಮೇಡಮಿಗೆ ಕೇಳಿ ನಾನು ಮಾಡ್ತೀನಿ. ಹಾಸ್ಪಿಟಲಿದ್ದಾಗ ಬೇಡ ಅಂತ ಅನಿಸುತ್ತೆ, ಮನೆಗೆ ಬಂದಮೇಲೆ ಮಾಡ್ತೀನಿ. ನಾನು ಹಾಸ್ಪಿಟಲಲ್ಲಿದ್ದಾಗೆ ಇವನ್ನೇ ನಾನು ಯೂಸ್ ಮಾಡ್ತೀನಿ. ಇಂಥವು ಇನ್ನೊಂದು ಸ್ವಲ್ಪ ತರಿಸ್ಕೋಬೇಕು. ನಾಳೆ ಸದ್ಯಕ್ಕೆ ಇಷ್ಟು ಸಾಕು. ಇವಾಗ ನಮ್ಮ ಮನೆಯವ್ರು ನಾಳೆ ತರ್ತಾರೆ, ಇನ್ನೂ ಏನಾದರೂ ಬೇಕು ಅಂದರೆ ತರಿಸ್ತೀನಿ ಅಷ್ಟೇ. ಇದಿಷ್ಟು ಲಂಗೋಟ್ಸ್ನ ತೊಗೊಂಡಿದ್ದೀನಿ. ಮತ್ತು ಇದು ಕೂಡ ಅಷ್ಟೇ, ಇದು ಮೈಯುದು ಟೋಪಿ, ಇದು ಚಿಕ್ಕ ಟೋಪಿ. ಅವನಿಗೆ ಒಂದು ಸ್ವಲ್ಪ ತಲೆ ದೊಡ್ಡದಿತ್ತು, ಇದು ಆಗ್ತಿದ್ದಿಲ್ಲ. ಇದು ಇವಾಗ ಹೆಂಗೆ ಇರುತ್ತೋ ಗೊತ್ತಿಲ್ಲ. ಇದು ಪುಟಾಣಿ ಕ್ಯಾಪ್, ಇದು ಚಿಕ್ಕದಿದೆ. ಇದು ಒಂದು ಕ್ಯಾಪು ಮತ್ತು ಇದು ಒಂದು ಕ್ಯಾಪು, ಈ 3 ಕ್ಯಾಪ್ ತೊಗೊಂಡಿದ್ದೀನಿ ನಾನು. ಆ್ಯಂಡ್ ಟೈ ಮಾಡೋ ಅಂಥದ್ದು ಡ್ರೆಸ್ ಬರುತ್ತಲ್ಲ, ಈ ಥರ ಬನಿಯನ್ ಟೈಪ್, ಈ ಥರದ್ದು ಇದೆಲ್ಲ ಮೈಯುದೆ. ಸೊ ಕಾಟನ್ನಂದೇ ನಾನು ತೊಗೊಂಡಿರೋದು ಜಾಸ್ತಿ. ಈಗ ಶೆಕೆ ಇರೋದ್ರಿಂದ ನಾನು ಕಾಟನಿಂದೇ ಹಾಕಬೇಕು. ಮಕ್ಕಳಿಗೆ ಕಾಟನ್ನಿಂದೇ ಬಟ್ಟೆ ಹಾಕಿದ್ರೆ ತುಂಬಾ ಒಳ್ಳೆಯದು. ಈವನ್ ಸ್ಮೂತ್ ಕಾಟನ್ನು ಕೂಡ ತುಂಬ ಚೆನ್ನಾಗೆ. ಇದು ಕೂಡ ಈ ಥರದ್ದು ಒಂದು 5-6 ಏನೋ ಇಟ್ಕೊಂಡಿದ್ದೀನಿ, ಸಾಕು ಅನಿಸುತ್ತೆ. ಇದೆಲ್ಲ ಮೈಯುದೆ, ಇಷ್ಟು ಒಂದು 6 ತೊಗೊಂಡಿದ್ದೀನಿ ಈ ಥರದ್ದು. ಅಂದರೆ ಇಲ್ಲಿ ಟೈ ಮಾಡೋದಕ್ಕೆ, ಮತ್ತು ಈ ಕಡೆ ಬಟನ್ಸ್ ಹಾಕೋ ಥರದ್ದು ಶರ್ಟ್ಸ್ ಇದೆ ನೋಡಿ, ಇಲ್ಲೈತೆ. ಬಟನ್ ಹಾಕೋ ಅಂಥದ್ದು ತೊಗೋಬೇಕು. ಹಿಂಗೆ ಮೇಲ್ಗಡೆಯಿಂದ ಹಾಕೋ ಅಂತ ತೊಗೋಬೇಡಿ, ಇವಾಗ ಸದ್ಯಕ್ಕೆ ನ್ಯೂ ಬಾರ್ನ್ ಇರೋದ್ರಿಂದ. ಸೊ ಮೇಲ್ಗಡೆಯಿಂದ ಹಾಕೋದು ಬೇಡ, ಯಾಕಂದರೆ ತಲೆ ಸ್ವಲ್ಪ ಸ್ಮೂತಾಗಿರುತ್ತಲ್ಲ, ಹಾಕೋಕ್ಕಾದ್ರೂ ಏನಾದರೂ ನೋವು ಆಗಿಬಿಡುತ್ತೆ ಪಾಪುಗೆ ಅಂತ ಹೇಳಿ. ಸೊ ಈ ಥರನೇ ತೊಗೊಂಬಿಡಿ. ಸೊ ಇದು ಯಾವ ಥರ ಹಾಕೋದು ಅಂತಂದರೆ, ಇದನ್ನು ಕೆಳಗಡೆಯಿಂದ ಹಾಕಿ ಮೇಲ್ಗಡೆಯಿಂದ ಹಾಕಬೇಡಿ, ಕೆಳಗಡೆಯಿಂದ ಹಾಕಿ ಆಮೇಲೆ ಹಿಂಗೆ ಕಟ್ಟಬೇಕು ಆ ಕಡೆ ಈ ಕಡೆ ಸೈಡಿಗೆ. ಸೊ ತುಂಬ ಜನ ಗೊತ್ತಿರಲ್ಲ, ಅದು ಮೇಲ್ಗಡೆಯಿಂದನೇ ಹಾಕ್ತಾರೆ. ಸೊ ಕೆಳಗಡೆಯಿಂದ ಹಾಕ್ರಿ, ಕಾಲಿಂದ ಹಿಂಗೆ ಎತ್ತಿ ಹಿಂಗೆ ಹಾಕಿದರೆ ಬರುತ್ತದು. ಮೇಲ್ಗಡೆಯಿಂದ ಹಾಕ್ಬಿಡಿ, ಸ್ವಲ್ಪ ಪಾಪುದು ತಲೆ ಮೆತ್ತಗಿರುತ್ತಲ್ಲ
ಏನಾದರೂ ನೋವಾಗ್ಬಿಡುತ್ತೆ ಅಂತ. ಆ್ಯಂಡ್ ಇದು ಒಂದು ಅದೇ ಥರನೇ ಫುಲ್ ಟೀ ಶರ್ಟ್, ಫುಲ್ ಶರ್ಟ್ ಥರ ಇದು. ಇದಕ್ಕೂ ಬಟನ್ಸ್ ಇದೆ ಈ ಥರ. ಇದು ಎಲ್ಲ ಆ್ಯಕ್ಚುಲಿ ನಾನು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು ಈ ಥರದ್ದು. ನಾನು ಜಾಸ್ತಿ ಆನ್ಲೈನಲ್ಲೇ ತರಿಸಿರೋದು ಎಲ್ಲನೂ. ಅವನಿಗೂ ಕೂಡ ಇವನ್ ನನಗೂ ಕೂಡ ನಾನು ನೈಟಿ ಒಂದು ಬಿಟ್ಟರೆ ಇನ್ನೆಲ್ಲ ನಾನು ಆನ್ಲೈನಲ್ಲೇ ನಾನು ತರಿಸ್ಕೊಂಡಿರೋದು. ಗ್ಲೌಸಸ್ನ ತೊಗೊಂಡಿದ್ದೀನಿ ನಾನು. ಇವೆಲ್ಲ ಇದೂ ಕೂಡ ಮೈಯುದೆ. ಇದೆಲ್ಲ ನಾನು ಹಂಗೆ ಇಟ್ಕೊಂಡಿದ್ದೆ. ಸೊ ಇದು ಈ ಥರದವೇ ತುಂಬ ಇದ್ದಾವೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ಈ ಥರದವು ಒಂದು 5-6 ಜೊತೆನ ತೊಗೊಂಡಿದ್ದೀನಿ ನಾನು. ಸಾಕ್ಸು ಕೂಡ ಅಷ್ಟೇ. ಇವನ್ನೆಲ್ಲ ನಾನು ಆನ್ಲೈನಲ್ಲೇ ತರಿಸಿದ್ದು ಫ್ಲಿಪ್ಕಾರ್ಟಲ್ಲಿ. ನಾನು ಸಿಕ್ಕರೆ ಲಿಂಕ್ನ ಹಾಕ್ತೀನಿ. ಇಲ್ಲಾಂದರೆ ನೀವು ಫ್ಲಿಪ್ಕಾರ್ಟಲ್ಲಿ ಅಥವಾ ಆನ್ಲೈನಲ್ಲಿ ಎಲ್ಲೇ ಸರ್ಚ್ ಮಾಡಿದ್ರು ಈ ಥರ ನ್ಯೂ ಬಾರ್ನ್ ಬೇಬಿಗೆ ಸಿಗುತ್ತೆ. ತುಂಬಾ ಕ್ವಾಲಿಟಿ ಚೆನ್ನಾಗಿದೆ. ಸೊ ಇದನ್ನು ಏನಕ್ಕೆ ಹಾಕ್ತಾರೆ ಅಂತ ಹೇಳಿದರೆ, ನ್ಯೂ ಬಾರ್ನ್ ಬೇಬಿಗೆ ತುಂಬ ಪಾಪುಗಳಿಗೆ ನೇಲ್ಸ್ ಬಂದಿರುತ್ತೆ. ಸೊ ದೊಡ್ಡ ನೇಲ್ಸು ಬರುತ್ತೆ, ಚಿಕ್ಕ ಚಿಕ್ಕವೂ ಇರುತ್ತೆ, ಒಟ್ಟು ನೇಲ್ಸ್ ಇರುತ್ತೆ. ಸೊ ಅದು ಏನಾದರೂ ಮುಖಕ್ಕೆ ಇದಕ್ಕೆ ಪಚ್ಕೊಂಡಿರುತ್ತೆ ಅಂತ ಹೇಳಿ ಸೊ ಇದನ್ನು ಹಾಕಲೇಬೇಕು. ಸೊ ನಾನು ಅದಕ್ಕೆ ಇದನ್ನು ತೊಗೊಂಡಿದ್ದೀನಿ. ಸೊ ಈ ಥರ ಹ್ಯಾಂಡ್ ಗ್ಲೌಸಸ್ನ ತೊಗೊಂಡಿದ್ದೀನಿ. ಆ್ಯಂಡ್ ಸಾಕ್ಸು ಕೂಡ ತೊಗೊಂಡಿದ್ದೀನಿ. ಸಾಕ್ಸ್ ಇದೆ. ಇದು ಕೂಡ ಮೈಯುದೆ. ಈ ಥರ ಸಾಕ್ಸ್ ಕಾಲಿಗೆ ಹಾಕೋದಿದ್ದು. ಇದನ್ನು ಸ್ವಲ್ಪ ಏನಾದರೂ ನೈಟ್ ಟೈಮ್ ಏನಾದರೂ ಚಳಿ ಜಾಸ್ತಿ ಇದ್ರೆ ಅಂದರೆ ನೈಟ್ ಟೈಮು ಮತ್ತು ಅರ್ಲಿ ಮಾರ್ನಿಂಗ್ ಚಳಿ ಇದ್ದೇ ಇರುತ್ತಲ್ಲ. ಸೊ ಅದಕ್ಕೆ ಅವಾಗ ಮಾತ್ರ ಹಾಕ್ತೀನಿ. ಚಕ್ಕೆ ಇದ್ರೆ ಅಂದರೆ ಹಾಕಲ್ಲ. ಸೊ ಅವಾಗ ಹಾಕ್ಲಿಕ್ಕೆ ಅಂತಂದೇಳಿ ಈ ಥರದ ಒಂದು 4 ಜೊತೆ ಇದೆ. ಸೊ ಇವನ್ನೂ ಇಟ್ಕೊಂಡಿದ್ದೀನಿ ನಾನು. ಆ್ಯಂಡ್ ಬೆಡ್ ಮೇಲೆ ಹಾಸ್ಬೇಕು ಅಂತಂದೇಳಿ 1-2 ಬಟ್ಟೆ ತೊಗೊಂಡಿದ್ದೀನಿ, ಕಾಟನ್ ಬಟ್ಟೆ. ಮತ್ತು ಪಾಪುಗೆ ಸ್ವಾಡಲ್ ಮಾಡೋದಕ್ಕೆ ಅದೂ ಇದೆ. ಸೊ ಇವನ್ನ ಬೆಡ್ ಮೇಲೆ ಹಾಸಲಿಕ್ಕೆ ಅಂತಂದೇಳಿ 1-2 ಬಟ್ಟೆ ತೊಗೊಂಡಿದ್ದೀನಿ. ಪಾಪು ಫಸ್ಟ್ ಟೈಮ್ ಕೊಟ್ಟಿದ್ದಾಗೆ ಹಿಡ್ಕೋತಾರಲ್ಲ, ಸೊ ಅದಕ್ಕೆ ಇನ್ನೊಂದು ಪಂಚನ ತೊಗೊಂಡಿದ್ದೀನಿ, ಕಾಟನ್ ಪಂಚನ. ಇದು ನೋಡಿ, ಇದು ಕಾಟನ್ ಪಂಚೆ, ವೈಟ್ ಕಲರ್ ಕಾಟನ್ ಪಂಚೆ. ಇದೆಲ್ಲ ವಾಶ್ ಮಾಡಿಸಿ ನೀಟಾಗಿ ಇಟ್ಟಿದ್ದೀನಿ ನಾನು. ಇದು ಒಂದು ಪಂಚೆ ತೊಗೊಂಡಿದ್ದೀನಿ. ಆ್ಯಂಡ್ ಇದು ಈ ಥರ ಟೋಪಿ ಥರ ಬರುತ್ತಲ್ಲ, ಏನಾದರೂ ಹಾಸ್ಪಿಟಲಿಗೆ ಬೇರೆ ಏನು ಹೊರಗಡೆ ಕರ್ಕೊಂಡು ಹೋಗ್ಬೇಕಾದ್ರೆ ಮಗುನ ಇದನ್ನು ಹಾಕ್ಕೊಂಡು ಕರ್ಕೊಂಡು ಹೋಗ್ತಾರಲ್ಲ. ಸೊ ಇನ್ನೊಂದು ಏನಪ್ಪ ಅಂತಂದರೆ, ನಾನು ಬೇಬಿ ಬೆಡ್ ಇರುತ್ತಲ್ಲ ಅದೆಲ್ಲ ನನ್ನ ಮೈಯುದೇ ತೊಗೊಂಡಿರೋದು. ಅದೆಲ್ಲ ಅಮ್ಮನ ಮನೆಗಿರೋದ್ರಿಂದ ಸೊ ನಾನು ಈ ವಿಡಿಯೋದಲ್ಲಿ ಈ ಮನೆಯಲ್ಲಿ ನಾನು ತೊಗೊಂಡು ಬರಲಿಲ್ಲ ನಾನು. ಯಾಕೆಂದರೆ ನಾನು ಇವತ್ತು ಸಾಯಂಕಾಲ ಅಲ್ಲಿಂದನೇ ಹೋಗೋದು ನಾನು ಹಾಸ್ಪಿಟಲ್ಗೆ. ಸೊ ಮತ್ತೆ ತೊಗೊಂಬರೋದು ಎತ್ಕೊಂಡು ಬರೋದು ಬೇಡ ಅಂತಂದೇಳಿ, ಮತ್ತು ಡಸ್ಟ್ ಎಲ್ಲ ಆಗುತ್ತೆ ಅಂತ ಹೇಳಿ ಸೊ ನಾನು ಅಲ್ಲೇ ಇಟ್ಟಿದ್ದೀನಿ. ಸೊ ಅದ್ರದ್ದು ಪಿಕ್ಸ್ನ ನಾನು ಇಲ್ಲಿ ಪಕ್ಕದಲ್ಲಿ ಹಾಕಿರ್ತೀನಿ. ನಾನು ಯಾವ ಥರ ತೊಗೊಂಡಿದ್ದೀನಿ ಅಂತಂದೇಳಿ, ಅದು ಆ್ಯಕ್ಚುಲಿ ಮೈಯೋದೆ. ಸೊ ಅದು ಯಾವ ಥರ ಇದೆ ಅಂತಂದೇಳಿ ನಾನು ಈ ಕಡೆ ಸೈಡಿಗೆ ಹಾಕಿರ್ತೀನಿ. ಸೊ ನೋಡಿ, ನಾನಿಲ್ಲಿ ತೊಗೊಂಬರಲಿಲ್ಲ. ಆ್ಯಂಡ್ ಒಂದು ಶಾಲ್ನ ಇಟ್ಕೊಂಡಿದ್ದೀನಿ. ಶಾಲ್ ಬೇಕೇ ಬೇಕಿರುತ್ತೆ. 2 ಶಾಲ್ ತೊಗೊಂಡಿದ್ದೀನಿ ನಾನು. ಇದೊಂದು ಅದೊಂದು 2 ಶಾಲ್, ಕಾಟನ್ ಶಾಲು. ಎಲ್ಲ ಕಾಟನಿಂದ ನಾನು ಜಾಸ್ತಿ ತೊಗೊಂಡಿರೋದು. ಆ್ಯಂಡ್ ಇದು ಕೂಡ ತುಂಬಾ ಕ್ಯೂಟಾಗಿದೆ. ಸೊ ಈ ಥರದ್ದು ಒಂದು ಇಟ್ಕೊಂಡಿದ್ದೀನಿ. ಬಟ್ ಇದು ತುಂಬ ಬೆಚ್ಚಗಾಗುತ್ತೆ, ಇದು ಒಂಥರ ಶಕ್ಕೆ ಆದಂಗೆ ಆಗುತ್ತೆ ಅಂತ ಹೇಳಿ ನಾನು ನೋಡೋಣ, ಇದು ತೊಗೊತೀನಿ, ಇಲ್ಲಾಂದರೆ ಇಲ್ಲ. ಇದೆಲ್ಲ ಸಾಕು ಅಂತ. ಇದು ಮನೇಲಿದ್ದಾಗ ಏನಕ್ಕಾದರೂ ಬೆಚ್ಚಗೆ ಹೊಚ್ಚಿ ಸ್ನಾನ ಮಾಡಿಸಿದಾಗೆ ಬರುತ್ತೆ ಅಂತ ಹೇಳಿ ಇಲ್ಲೇ ಇಟ್ಟಿರ್ತೀನಿ ಅಷ್ಟೇ. ಇದೇನು ತೊಗೊಳ್ಳಲ್ಲ ನಾನು. ಸೊ ಇಷ್ಟು ನನ್ನ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗ್ ಆಗುತ್ತೆ. ಸೊ ಅಲ್ಲಿ ಅಮ್ಮ ಏನೇನು ತೊಗೊತಾರೆ ಗೊತ್ತಿಲ್ಲ. ಐ ಮೀನ್ ಅಂದರೆ ಅದೇ ಆಲ್ಮೋಸ್ಟ್ ಎಲ್ಲ ಇಲ್ಲೇ ತೊಗೊಂಡಿದ್ದೀನಿ. ಅಲ್ಲಿ 1-2 ಬೆಡ್ಶೀಟ್ಸ್ ತೊಗೋಬೋದು, ಕಾಟನ್ ಬೆಡ್ಶೀಟ್ ತೊಗೋಬೇಕಷ್ಟೆ, ಮತ್ತೇನಿಲ್ಲ. ಮತ್ತು ಸ್ಕಿನ್ ಕೇರ್ ಅದೆಲ್ಲ ಎಂಥನೂ ನಾನು ಮಾಡ್ಕೊಳೋದಿಲ್ಲ, ಎಲ್ಲ ಮನೆಗೆ ಬಂದ ಮೇಲೆ ನೋಡಬೇಕು.
ಅಲ್ಲಿವರೆಗೂ ಹಾಸ್ಪಿಟಲಲ್ಲಿ ಇದ್ದಾಗ ಏನು ಮಾಡ್ಕೊಳ್ಳೋದಿಲ್ಲ, ಓನ್ಲಿ ಸೋಪ್ ಹಚ್ಕೊಂಡು ಮುಖ ತೊಳ್ಕೊಂಡ್ರೆ ಮಲ್ಕೊಂಡ್ರೆ ಸಾಕಾಗಿರುತ್ತೆ. ಮತ್ತಿನ್ಯಾ ಸ್ಕಿನ್ ಕೇರ್ ಏನು ಬೇಡ, ಅಲ್ಲೇನು ಫೋಟೋಶೂಟ್ ಏನು ಮಾಡಿಸೋದಿಲ್ಲ. ಸೊ ಸ್ಕಿನ್ ಕೇರ್ ಅದೆಲ್ಲ ಎಂಥ ಸೀನಿಲ್ಲ. ಬಿಂದಿ ಮಾತ್ರ ಇಟ್ಕೊಂಡಿರ್ತೀನಿ, ಬಿಂದಿ ಬಾಕ್ಸ್ ಇದೆ, ಅದೊಂದು ಇಟ್ಕೊಂಡಿರ್ತೀನಿ ನಾನು. ಮತ್ತು ಒಂದು ಸೋಪು, ಬ್ರಷ್ಷು ಅಷ್ಟೇ, ಮತ್ತೇನಿಲ್ಲ. ಟವಲ್ ಇಟ್ಕೊಂಡಿಲ್ಲ ಅಲ್ಲ, ಎಸ್, ಒಂದು ಟವಲ್ನ ಇಟ್ಕೋಬೇಕು, 2 ಟವಲ್ ಇಟ್ಕೋಬೇಕು. ಮತ್ತು ಅಷ್ಟೇ, ಮತ್ತೇನೇನು ಇಲ್ಲ. ಇಷ್ಟು ನನ್ನ ಹಾಸ್ಪಿಟಲ್ ಬ್ಯಾಗು ಪ್ಯಾಕ್ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಮಡಚಿಟ್ಟಿದ್ದೀನಿ. ಈಗ ಇನ್ನೇನು ಬ್ಯಾಗಲ್ಲಿ ತುಂಬಿಡಬೇಕು. ಆ್ಯಕ್ಚುಲಿ ಈ 2 ಬ್ಯಾಗ್ನ ತೊಗೊಂಡಿದ್ದೀನಿ. ಇದು ಒಂದು ಬ್ಯಾಗು, ಇದರಲ್ಲಿ ನನ್ನ ಬಟ್ಟೆನ ಇಟ್ಕೊತೀನಿ. ಇದರಲ್ಲಿ ಯಾಕಂದರೆ ನನ್ನ ಸ್ವಲ್ಪ ಇದೆಲ್ಲ, ಇದರಲ್ಲಿ ಇಟ್ಕೊತೀನಿ. ಆ್ಯಂಡ್ ಇದರಲ್ಲಿ ಪಾಪು ಬಟ್ಟೆ ಇಟ್ಕೊತೀನಿ ಅಷ್ಟೇ. 2 ಬ್ಯಾಗ್ ಇದೆ, 2 ಬ್ಯಾಗ್ ತಗೊಂಡು ಇಟ್ಕೊಂಡಿದ್ದೀನಿ. ಅದರಲ್ಲಿಟ್ಟು ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅಂಡೀಸ್ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇವಾಗ ಫಸ್ಟ್ನೇ ಪಾಪು ಡೆಲಿವರಿಗೆ ಹೋಗಬೇಕಾದ್ರೆ ಏನೇನೆಲ್ಲ ಇಟ್ಕೋಬೇಕು ಅಂತಂದೇಳಿ ನಾನು ತೋರಿಸಿ. ಈವನ್ ನಾನು ಬೇಬಿ ಸ್ಕಿನ್ ಕೇರ್ಗೆ ನಾನೇನು ತೊಗೊಂಡಿಲ್ಲ, ಯಾಕಂದರೆ ಅಲ್ಲೇನು ಸ್ನಾನ ಏನು ಮಾಡಿಸಂಗಿಲ್ಲ. ಅಕಸ್ಮಾತ್ ಏನಾದರೂ ಸ್ನಾನ ಮಾಡಿಸ್ಬೋದು, ಸ್ನಾನ ಮಾಡಿಸಿ ಅಂತ ಹೇಳಿದ್ರೆ ಅಂದರೆ ನೀವು ಅಲ್ಲೇ ಎಲ್ಲಾದರೂ ಅಪೋಲೋದಲ್ಲಿ ಬೇಬಿ ಪ್ರಾಡಕ್ಟ್ಸ್ನ ತೊಗೊಬೋದು. ಬಟ್ ನಮ್ಮ ಹಾಸ್ಪಿಟಲಲ್ಲಿ ಲಾಸ್ಟ್ ಟೈಮ್ ಹೇಳಿದ್ದಿಲ್ಲ, ಮೈಯೂಗೆ ಏನೂ ಹೇಳಿದ್ದಿಲ್ಲ. ಸೊ ಅದಕ್ಕೆ ಅಲ್ಲಿ ಮಾಡಿಸೋಂಗೂ ಆಗಲ್ಲ, ಮನೆಗೆ ಬಂದ ಮೇಲೆ ಎಣ್ಣೆ ಎಲ್ಲ ಹಚ್ಚಿ ನೀಟಾಗಿ ಸ್ನಾನ ಮಾಡಿಸ್ಬೇಕು. ಆ್ಯಂಡ್ ಈವನ್ ನಾನು ಸ್ಕಿನ್ ಕೇರು ಏನೂ ತೊಗೊಂಡಿಲ್ಲ. ಸೊ ಇಷ್ಟೇ. ಏನಾದರೂ ನಿಮಗೇನಾದರೂ ಪಾಸಿಬಿಲಿಟಿ ಇದೆ ಅಂತ ಅಂದರೆ ಸೊ ನೀವು ತೊಗೋಬೋದು ಸ್ಕಿನ್ ಕೇರ್ ಪ್ರಾಡಕ್ಟ್ಸು, ಇಲ್ಲ ಅಂದರೆ ನಿಮ್ಮ ಇಷ್ಟ. ನಾನು ತೊಗೊಂಡಿಲ್ಲ, ಸೊ ನಾನು ಇಷ್ಟನ್ನು ತೊಗೊಂಡಿರೋದು. ಸೊ ನನ್ನ ಹಾಸ್ಪಿಟಲ್ ಬ್ಯಾಗ್ ಇಷ್ಟೇ ಪ್ಯಾಕ್ ಮಾಡ್ತಾ ಇರೋದು. ಸೊ ನಾನು ಮೆಟರ್ನಿಟಿ ಪ್ಯಾಡ್ಸ್ನ ಹಾಸ್ಪಿಟಲಲ್ಲೇ ಅವೈಲೇಬಲ್ ಇರುತ್ತೆ. ಸೊ ಅಲ್ಲೇ ನಾವು ತೊಗೋಬೇಕು, ಇಲ್ಲೇನೂ ತೊಗೊಂಡಿಲ್ಲ ನಾನು. ಅಂದರೆ ಡೆಲಿವರಿ ಆದಮೇಲೆ ಗೊತ್ತಲ್ವಾ, ಅದೆಲ್ಲ ಅದನ್ನು ಕೇಳ್ತೀರಾ. ಸೊ ಅದಕ್ಕೆ ನೆನಪಾಯಿತು ನನಗೆ ಇವಾಗಲೇ. ಅದನ್ನು ಹಾಸ್ಪಿಟಲಲ್ಲೇ ಪ್ರೊವೈಡ್ ಮಾಡ್ತಾರೆ. ಇಲ್ಲ ನಿಮ್ಮ ಕಡೆ ಏನಾದರೂ ಪ್ರೊವೈಡ್ ಮಾಡಿಲ್ಲ ಅಂದರೆ ಸೊ ನೀವು ತೊಗೋಬೋದು. ನಮ್ಮ ಹಾಸ್ಪಿಟಲಲ್ಲಿ ಅಲ್ಲೇ ಪ್ರೊವೈಡ್ ಮಾಡ್ತಾರೆ, ನಾವು ಅಲ್ಲೇ ತೊಗೋತೀವಿ. ಸೊ ಇದಾಗಿತ್ತು ನನ್ನ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗ್ ವಿಡಿಯೋ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ. ಆ್ಯಂಡ್ ನಾನು ಡೆಲಿವರಿ ವ್ಲಾಗ್ನ ಮಾಡ್ತೀನಿ, ಇವತ್ತಿಂದನೇ ನಾನು ಕಂಟಿನ್ಯೂ ಮಾಡ್ತೀನಿ ಹೋಗಬೇಕಾದ್ರೆ. ಯಾವ ಪಾಪು ಆಗುತ್ತೆ, ಏನು ಎತ್ತ ಅಂತಂದೇಳಿ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಬೋದು. ಸೊ ಏನೂ ಇಲ್ಲ, ಆರೋಗ್ಯವಾಗಿ ನಾನು ಪಾಪು ಇಬ್ಬರೂ ಚೆನ್ನಾಗಿರಬೇಕು ಅಂತ ಹೇಳಿ ಬ್ಲೆಸ್ ಮಾಡಿ ಅಷ್ಟೇ ಸಾಕು. ನಿಮ್ಮ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಎಲ್ಲ ಹೀಗೆ ಇರಲಿ ಅಂತ ಹೇಳ್ದೆ ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.